ಇವತ್ತಿನ ತರಗತಿಯಲ್ಲಿ ಮುಂದುವರೆದ ಭಾಗವನ್ನ ನೋಡೋಣ. ಹಿಂದಿನ ತರಗತಿಯ ಕಥೆಯನ್ನ ಸ್ವಲ್ಪ ನಾವು ನೋಡೋದಾದ್ರೆ, ಕರಿಕಾಲ ಚೋಳ ಶಿವ ದೇವಾಲಯಕ್ಕೆ ಬಂದಿದ್ದಾನೆ. ವಿವಿಧ ರೀತಿಯ ನೈವೇದ್ಯಗಳನ್ನು ಶಿವನ ಮುಂದೆ ಬಡಿಸಿದ್ದಾನೆ. ಬಡಿಸಿ ಹಿಂದಕ್ಕೆ ಸರಿದು ಪರದೆಯನ್ನು ಸರಿಸಿ ಸೇವಿಸು ಎಂದು ನಮಸ್ಕರಿಸಿ ನಿಂತಿದ್ದಾನೆ. ಸ್ವಲ್ಪ ಹೊತ್ತಾದ ಮೇಲೆ ನೋಡಿದಾಗ ಶಿವ ಅಲ್ಲಿ ಏನನ್ನೂ ಕೂಡ ಸೇವನೆ ಮಾಡಿರೋದಿಲ್ಲ. ಶಿವ ಸೇವನೆ ಮಾಡದೇ ಇರುವುದನ್ನ, ಶಿವ ಸೇವಿಸದೇ ಇರುವುದನ್ನ ಗಮನಿಸಿದಂತಹ ಕರಿಕಾಲ ಚೋಳ ಕೆಟ್ಟೆ ನಾನು ಇಂದು ಎಂದು ಚಿಂತಿಸಿ ಸಾಯುವುದಕ್ಕೆ ಮುಂದಾಗ್ತಾನೆ. ಕತ್ತಿಯನ್ನ ಕತ್ತಿನ ಮೇಲಿಟ್ಟುಕೊಂಡು ಕತ್ತನ್ನ ಕತ್ತರಿಸಿಕೊಳ್ಳುವುದಕ್ಕೆ ಮುಂದಾಗ್ತಾನೆ. ಆಗ ಶಿವ ಪ್ರತ್ಯಕ್ಷನಾಗಿ ಚೋಳನಿಗೆ ಇರುವಂತಹ, ಊಟ ಮಾಡದಿರುವುದಕ್ಕೆ ಇರುವಂತಹ ಕಾರಣವನ್ನ ತಿಳಿಸ್ತಾರೆ. ನೋಡಪ್ಪ, ಆ ಚಂದ್ರನೊಡನೆ ಒಂದಾಗಿ ಉಂಡೆವು, ನಮಗಿಂದು ಹಸಿವಿಲ್ಲ. ನಮಗಿವತ್ತು ಹಸಿವೆ ಆಗಲ ಕಡೆಯ, ಚಂದ್ರನ ಜೊತೆಯಲ್ಲಿ ಊಟ ಮಾಡಿದ್ದೀವಿ ಅಂತ ಹೇಳಿ ಶಿವಲಿಂಗದೊಳಗೆ ಕಣ್ಮರೆಯಾಗುವಂತಹ ಪ್ರಸಂಗವನ್ನ ಇಡೀ ಚೋಳಾದಿಗಳು, ಇಡೀ ಸೈನಿಕರು ಎಲ್ಲರೂ ಕೂಡ ನೋಡಿ ವರ್ಣಿಸಿದ್ದಾರೆ. ಹೀಗೆ ಮಾದಾರ ಚಂದ್ರನ ಜೊತೆಯಲ್ಲಿ ಉಂಡೆವು ಎಂದು ಹೇಳಿ ಕಣ್ಮರೆಯಾದಂತಹ ಶಿವನ ವಿಚಾರವನ್ನ ಕೇಳಿದಂತಹ ಕರಿಕಾಲ ಚೋಳ ಈ ಮಾದಾರ ಚಂದ್ರನ ಬಗ್ಗೆ ಆಶ್ಚರ್ಯಪಡ್ತಾರೆ. ಕೌತುಕಂ ಮಿಕ್ಕು ನೋಡುತ್ತಂ, ಅತ್ಯಂತ ಆಶ್ಚರ್ಯದಿಂದ ಕೌತುಕದಿಂದ ನೋಡ್ತಾರೆ. ಹಾಗೆ ಚಂದ್ರನ ಬಗ್ಗೆ ಬೆರಗಾಗಿ ಬೆಂಡಾಗಿ ಚಂದ್ರನಂ ಚಿಂತಿಸುತ್ತಾರೆ. ಆಶ್ಚರ್ಯ ಆಗೋಗುತ್ತೆ ಅವರಿಗೆ. ಇದುವರೆಗೆ ಅವರು ಅಂದುಕೊಂಡದ್ದು ನನಗಿಂತ ಶ್ರೇಷ್ಠನಾದ ಶಿವಭಕ್ತ ಮತ್ತೊಬ್ಬನಿಲ್ಲ ಅಂತ ಕರಿಕಾಲ ಚೋಳ. ಯಾವಾಗ ಶಿವ ಚಂದ್ರನೊಳಗೆ ಉಂಡೆವು ಅನ್ನುವ ಮಾತನ್ನು ಹೇಳ್ತಾನೋ ಆಗ ಅವರಿಗೆ ಅನ್ನಿಸುವುದಕ್ಕೆ ಶುರುವಾಗುತ್ತೆ, ನನ್ನ ರಾಜ್ಯದಲ್ಲಿ ನನಗಿಂತಲೂ ಶ್ರೇಷ್ಠನಾದಂತಹ ಒಬ್ಬ ಭಕ್ತ ಇದ್ದಾನೆ. ಕರೆಗೊರಳನಾದಂತಹ ಶಿವ ಈ ರೀತಿಯಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿಯ ಜೊತೆಯಲ್ಲಿ ಊಟ ಮಾಡುವುದು ನ್ಯಾಯವೇ ಎಂದು ಆ ಮಾದಾರ ಚಂದ್ರನ ಜೊತೆ ಪೈಪೋಟಿಗಿಳಿಯುತ್ತಾ ಕರಿಕಾಲ ಚೋಳ ಏನು ಮಾಡ್ತಾನೆ ಅನ್ನುವುದನ್ನ ಮುಂದಿನ ಭಾಗದಲ್ಲಿ ಮುಂದಿನ ಭಾಗವನ್ನು ನೋಡುತ್ತೇವೆ. ಪರಮಂಗೆ ಉಡಲಿತ್ತ ಶರಣನಂ ನೋಡುವೆವು, ಪರಮಂಗೆ ಉಡಲಿತ್ತ ಶರಣನಂ ನೋಡುವೆವು. ಪರಮ ಅಂದ್ರೆ ಶಿವನಿಗೆ ಉಣ್ಣಲು ಇತ್ತಂತಹ ಶರಣನನ್ನು ನಾನು ನೋಡಬೇಕು. ಶಿವನಿಗೆ ಉಣ್ಣುವುದಕ್ಕೆ ಇಟ್ಟಂತಹ ಶರಣನನ್ನು ನಾನು ನೋಡಬೇಕು. ಅರುಷದಿಂದ ಆನ್ ಅವರ ಕರ್ಣಮಂ ಸೂಡುವೆಂ, ಅರುಷದಿಂದ ಅವರ ಕರುಣಮಂ ಸೂಡುವೆಂ. ಸೂಡು ಅಂದ್ರೆ ತಲೆವೆ ಅಂತ ಸೂಡು. ಹರುಷದಿಂದ, ಸಂತೋಷದಿಂದ ನಾನು ಅವರ ಕರುಣಮಂ, ಕರುಣೆಯನ್ನ ತಲೆಯ ಮೇಲೆ ಧರಿಸುತ್ತೇನೆ. ಸೂಡುವೆಂ, ತಲೆಯ ಮೇಲೆ ಧರಿಸುತ್ತೇನೆ. ಕೆಲಸವನ್ನ ತಲೆಯ ಮೇಲೆ ಧರಿಸುತ್ತೇನೆ. ಹರುಷದಿಂದ, ಸಂತೋಷದಿಂದ ನಾನು ಅವರ ಕರುಣಮಂ ಸೂಡುವೆನು, ಅವರ ಕೆಲಸವನ್ನ ತಲೆಯ ಮೇಲೆ ಧರಿಸುತ್ತೇನೆ ಎಂದು ನಡೆದರಿಯ ದಚ್ಚ ಸುಖಿ ಕಾಲ್ನಡೆಯೊಳೆ ಇದ್ದರಂತೆ. ಓದುವ
ಓದುವಾಗ ಸ್ವಲ್ಪ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಡೆದರಿಯದಚ್ಚ ಸುಖಿ, ನಡೆದು ತಿಳಿಯದಂತಹ ಪರಮ ಸುಖಿ ಕರಿಕಾಲ ಚೋಳ ಹೇಗೆ ಬರ್ತಿದ್ದಾನೆ? ಕಾಲ್ನಡೆಯೊಳೆ ತರುತ್ತೆ, ಕಾಲ್ನಡಿಗೆಯಲ್ಲಿ ನಡೆದುಕೊಂಡು ಬರ್ತಿದ್ದಾನೆ. ಯಾವತ್ತೂ ರಾಜ ನಡೆದಂತಹ ಉದಾಹರಣೆಯೇ ಇಲ್ಲ. ನಡೆದು ಹರಿಯದ ಪರಮ ಸುಖಿಯವನು. ರಾಜವಂಶದಲ್ಲಿ ಹುಟ್ಟಿದಂತವರಿಗೆ ಎಲ್ಲಿಗೆ ಹೋಗ್ಬೇಕಾದ್ರೂ ಕೂಡ ಅವರಿಗೆ ರಥ ಸಿದ್ಧವಾಗಿ ನಿಂತಿರುತ್ತೆ. ರಾಜರು ಕಾಲ್ನಡಿಗೆಯಲ್ಲಿ ಹೋಗುವುದು ತುಂಬಾ ಅಪರೂಪ. ಇವರಿಗೆ ಕಾಲ್ನಡಿಗೆ ಅಂದ್ರೆ ಏನು ಅಂತಾನೆ ಗೊತ್ತಿರ್ಲಿಲ್ವಂತೆ. ಅಂತಹ ಅತ್ಯಂತ ಸುಖಿಯಾದಂತಹ ಕಲಿಕಾಲ ಚೋಳ ಮಾದಾರ ಚಂದನನ್ನು ನೋಡುವುದಕ್ಕೆ ಹೇಗೆ ಬರ್ತಿದ್ದಾರೆ? ಕಾಲ್ನಡಿಗೆಯಲ್ಲಿ ಕಾಲ್ನಡಿಗೆಯಲ್ಲಿ ನಡೆದುಕೊಂಡು ಬರ್ತಿದ್ದಾರೆ. ಜೊತೆಗೆ ಎಡಬಲದ ಮಕುಟ ಮದ್ದದರೊಡನೆ ನಡೆತರುತ್ತೆ. ಎಡಬಲದ ಎಡಭಾಗದಲ್ಲಿ ಮತ್ತು ಬಲಭಾಗದಲ್ಲಿ ಮಕುಟ ಮರ್ದನರು. ಮಕುಟ ಅಂದ್ರೆ ಕಿರೀಟ ಅಂತ ಅರ್ಥ. ಕಿರೀಟವನ್ನ ಧರಿಸಿರುವವರ ಜೊತೆಯಲ್ಲಿ. ಸಾಮಾನ್ಯವಾಗಿ ಕಿರೀಟವನ್ನು ಧರಿಸಿರುವವರು ಅಂದ್ರೆ ಯಾರು? ಸೇನಾಧಿಪತಿ, ಮಂತ್ರಿ. ಮಂತ್ರಿ ಸೇನಾಧಿಪತಿಗಳ ಜೊತೆಯಲ್ಲಿ ನಡೆದುಕೊಂಡು ಬರ್ತಿದ್ದಾರೆ. ಯಾರು? ಕರಿಕಾಲ ಚೋಳ. ಹೀಗೆ ನಡೆದುಕೊಂಡು ಬರುತ್ತಾ ದಾರಿಯಲ್ಲಿ ಕಾಣುವವರನ್ನೆಲ್ಲ ಹೀಗೆ ಕೇಳ್ತಿದ್ದಾರೆ. ಏನಂತ? ಪುರಹರಂಗುಡಲಿತ್ತ ಚಂದನಂ ತೋರಿದೆ. ಪುರಹರಂಗುಡಲಿತ್ತ ಚಂದನಂ ತೋರಿದೆ. ಶಿವನಿಗೆ ಉಣ್ಣಲು ಇತ್ತಂತಹ ಚಂದನನ್ನು ತೋರಿಸ್ರಿ. ಶಿವನಿಗೆ ಊಟ ಮಾಡಲು ಕೊಟ್ಟಂತಹ ಚಂದನನ್ನು ತೋರಿಸ್ರಿ. ಗುರುಲಿಂಗದೊಡನುಂಡ ಚಂದನಂ ತೋರಿದೆ. ಗುರುಲಿಂಗ ಶಿವಲಿಂಗ, ಶಿವಲಿಂಗದ ಜೊತೆಯಲ್ಲಿ ಉಣ್ಣಂತಹ ಚಂದನನ್ನು ತೋರಿಸ್ರಿ. ಚಂದನನ್ನು ತೋರಿಸ್ರಿ. ಪುರಹರಂಗುಡಲಿತ್ತ ಚಂದನಂ ತೋರಿದೆ. ಶಿವನಿಗೆ ಉಣ್ಣಲು ಇತ್ತಂತಹ ಚಂದನನ್ನು ತೋರಿಸ್ರಿ. ಗುರುಲಿಂಗದೊಡನುಂಡ ಚಂದನಂ ತೋರಿದೆ. ಗುರುಲಿಂಗ ಶಿವಲಿಂಗ, ಶಿವಲಿಂಗದ ಜೊತೆಯಲ್ಲಿ ಉಂಡಂತಹ ಚಂದನನ್ನ ತೋರಿಸ್ರಿ. ಎಂದಲ್ಲಿ ಚಿತ್ತದನುತಾಪದಿಂ ಕೇಳುತ್ತಂ. ಎಂದಲ್ಲಿ ಎಂದು ಅಲ್ಲಿ ಚಿತ್ತದ ಅನುತಾಪದಿಂದ. ಚಿತ್ತ ಅಂದ್ರೆ ಮನಸ್ಸು, ಅನುತಾಪ ಅಂದ್ರೆ ಸಂತಾಪ. ಚಿತ್ತದ ಸಂತಾಪದಿಂದ. ಸಂತಾಪ ಅಂದ್ರೆ ನೋವು, ಮನಸ್ಸಿನ ನೋವು. ಮನಸ್ಸಿನ ನೋವಿನಿಂದ ಕೇಳ್ತಾ ಇದ್ದಾರೆ. ಚಂದನನ್ನು ತೋರಿಸ್ರಿ, ಚಂದನನ್ನು ತೋರಿಸ್ರಿ. ಮನಸ್ಸಿನಲ್ಲಾಗುತ್ತಿರುವ ನೋವಿನಿಂದ ಕರಿಕಾಲ ಚೋಳ ಸಿಕ್ಕವರನ್ನೆಲ್ಲ ಕೇಳಿದ್ದಾರೆ. ಅಷ್ಟೇ ಅಲ್ಲ, ಅಂದಲ್ಲಿ ದೆಸೆ ದೆಸೆಗೆ ದೂತರಂ ಕಳಿಪುತಂ. ಅಂದಲ್ಲಿ ದೆಸೆ ದೆಸೆಗೆ. ದೆಸೆ ದೆಸೆ ಅಂದ್ರೇನು? ದಿಕ್ಕು ದಿಕ್ಕಿಗೆ. ದೂತರಂ, ದೂತರು ಸೇವಕರು, ಸೈನಿಕರನ್ನ ಕಳಿಸ್ತಾ ಇದ್ದಾರೆ. ದೆಸೆ ದೆಸೆಗೆ ದೂತರಂ ಕಳಿಪುತು. ದಿಕ್ಕು ದಿಕ್ಕಿಗೆ ಮಾದಾರ ಚಂದನನ್ನ ಹುಡುಕಲಿಕ್ಕಾಗಿ ಸೈನಿಕರನ್ನ ಕಳಿಸ್ತಾ ಇದ್ದಾರೆ. ಹೀಗೆ ಕಳಿಸಿದಾಗ ಯಾರೋ ಒಬ್ರು ಹೇಳಿದ್ರು. ಏನಂತ? ಚೆನ್ನೈಯ ನಿಪ್ಪ ಗುಡಿಲಿದೆ ಎಂದು ತೋರುತ್ತಿದೆ. ಯಾರೋ ಒಬ್ಬ ಹೇಳಿದ, ಅಪ್ಪ ರಾಜ, ಚೆನ್ನೈಯ ನಿಪ್ಪ, ಚೆನ್ನಯ್ಯನು ಇರುವಂತಹ ಗುಡಿಲಿದೆ, ಗುಡಿಸಲು ಇದೆ ಎಂದು ತೋರಿಸುತ್ತಾರೆ.
ಚೆನ್ನಯ್ಯನಿಪ್ಪ ಗುಡಿಲಿದೆ ಎಂದು ತೋರುತ್ತಿದೆ. ಚೆನ್ನಯ್ಯನು ಇರುವಂತಹ ಗುಡಿಸಲು ಇದೆ ಎಂದು ತೋರಿಸುತ್ತಿರುವಾಗ ಅಕ್ಕಪಕ್ಕದವರೆಲ್ಲ ಏನೇನು ಹೇಳಿದ್ರು ನೋಡಿ. ಚೆನ್ನಯ್ಯ ಒಳಗೈದನೆಂದು ನೆರೆ ಕೇಳುತ್ತೀರೆ. ನೆರೆ ಅಂದ್ರೆ ಅಕ್ಕಪಕ್ಕದವರು, ನೆರೆ ಹೊರೆ ಅಂತೀವಲ್ಲ, ಅಕ್ಕಪಕ್ಕದವರು. ಚೆನ್ನಯ್ಯ ಒಳಗೈದನೆಂದು, ಚೆನ್ನಯ್ಯ ಒಳಗಿದ್ದಾನೆ ಎಂದು ನೆರೆಹೊರೆಯವರು ಹೇಳುತ್ತಿದ್ದಾರೆ. ಅಕ್ಕಪಕ್ಕದವರು ಹೇಳ್ತಾ ಇದ್ದಾರೆ. ಯಾರೋ ಒಬ್ರು ತೋರಿಸಿದ್ರು ಚೆನ್ನಯ್ಯನಿಪ್ಪ ಗುಡಿಲಿದೆ ಎಂದು. ಚೆನ್ನಯ್ಯನು ಇರುವಂತಹ ಗುಡಿಸಲು ಇದೆ ಅಂತ ತೋರಿಸಿದ್ರು. ಅಕ್ಕಪಕ್ಕದವರು ಹೇಳಿದ್ರು ಚೆನ್ನಯ್ಯನು ಒಳಗೈದನೆಂದು. ಚೆನ್ನಯ್ಯ ಒಳಗಡೆ ಇದ್ದಾನೆ ಅಂತ ಹೇಳಿದ್ರು. ಒಳಗಡೆ ಚೆನ್ನಯ್ಯ ಇದ್ದಾನೆ. ಹೊರಭಾಗದಲ್ಲಿ ರಾಜನ ಪರಿವಾರದವರು, ಸೈನಿಕರು, ರಾಜ ಬಂದಿದ್ದಾನೆ ಅನ್ನೋ ಕಾರಣಕ್ಕಾಗಿ ಒಂದಷ್ಟು ಜನ ಊರಿನವರು, ತುಂಬಾ ಜನ ಗುಡಿಸಲಿನ ಬಳಿ ಬಂದುಬಿಟ್ಟಿದ್ದಾರೆ. ಒಳಗಿರುವಂತಹ ಮಾದಾರ ಚೆನ್ನನಿಗೆ ಹೊರಗಡೆ ಗುಂಪು ಸೇರುತ್ತಿರುವಂತಹ ಜನಗಳ ಸತ್ತು ಗೊತ್ತಾಗುತ್ತೆ. ಹೀಗೆ ಮನೆಯ ಸುತ್ತ ನೂರಾರು ಜನಗಳು ಬಂದು ಸೇರ್ಕೊಂಡಿದ್ದಾರೆ. ರಾಜ ಮತ್ತು ರಾಜನ ಪರಿವಾರದವರು, ಸೈನ್ಯದವರು, ಹೀಗೆ ಎಲ್ಲರೂ ಕೂಡ. ಹಾಗೆ ಒಂದಷ್ಟು ಜನ ಊರಿನವರು ಬಂದಿದ್ದಾರೆ. ಯಾರೋ ಬಂದು ನನ್ನ ಗುಡಿಸಲನ್ನ ಸುತ್ತುವರಿದಿದ್ದಾರೆ ಎನ್ನುವುದು ಒಳಗಿರುವಂತಹ ಮಾದಾರ ಚೆನ್ನನಿಗೆ ತಿಳಿಯುತ್ತೆ, ಗೊತ್ತಾಗುತ್ತೆ. ಆಗ ಚೆನ್ನಯ್ಯ ಏನಾದ? ಒಳಗೆ ಚೆನ್ನಯ್ಯ ನೆರೆ ಕಂದುತಂ ಕುಂದುತಂ. ಕಂದುವುದು ಅಂದ್ರೆ ಕಳೆ ಕುಂದುವುದು ಅಂತ, ಕುಂದುತಂ ಅಂದ್ರೆ ಕುಗ್ಗಿ ಹೋಗೋದು ಅಂತ. ಮನೆಯೊಳಗೆ ಇರುವಂತಹ ಚೆನ್ನಯ್ಯ ಇದನ್ನ ಗಮನಿಸಿ ನೋಡಿ ಕಳೆಗುಂದಿದ, ಕುಗ್ಗಿ ಹೋದ. ತಿಳಿವಡರ್ ಇದೇನೆಂದು ತಿಳಿವಡರ್. ಇದು ಯಾಕೆ? ಇದು ಏನು? ಇಷ್ಟೊಂದು ಜನ ನನ್ನ ಮನೆಯ ಬಳಿಯಲ್ಲಿ ಯಾಕೆ ಬಂದಿದ್ದಾರೆ ಅನ್ನುವುದನ್ನ ಸ್ವಲ್ಪವೂ ತಿಳಿಯದೆ, ಸ್ವಲ್ಪವೂ ಗೊತ್ತಾಗದೆ ಕೋಡುತಂ ಬಾಡುತಂ. ಕೋಡುತಂ ಅಂದ್ರೆ ನಡುತ್ತಾ ಇದ್ದಾನೆ ಮಾದಾರ ಚೆನ್ನ ಮನೆಯೊಳಗೆ. ಬಾಡುತಂ ಅಂದ್ರೆ ಬಾಡಿ ಹೋದ, ಮುಖವೆಲ್ಲ ಸಪ್ಪಗಾಯಿತು. ಒಂದು ಹೂ ಬಾಡಿ ಹೋದಾಗ ಹೇಗೆ ನೋಡುವುದಕ್ಕೆ ಚೆನ್ನಾಗಿ ಕಾಣೋದಿಲ್ವೋ ಹಾಗೆ ಮಾದಾರ ಚೆನ್ನ ಬಾಡಿ ಹೋದ. ಬಾಡಿ ಹೋದಂತಹ ನಡುಗುತ್ತಿರುವಂತಹ ಚೆನ್ನಯ್ಯ ತನ್ನ ಮನಸ್ಸಿನಲ್ಲಿ ಹೀಗೆ ಅಂದ್ಕೊಳ್ತಾನೆ, ಶಿವನನ್ನ ಪ್ರಾರ್ಥಿಸ್ತಾನೆ. ಶಿವನನ್ನ ಪ್ರಶ್ನೆ ಮಾಡ್ತಾನೆ. ಅರಮನೆಯ ಚಾರರ್ ಏಕನೇಕ ಶಂಕರ. ಅರಮನೆಯ ಚಾರರ್ ಏಕನೇಕ ಶಂಕರ. ಚಾರರು ಅಂದ್ರೆ ಸೇವಕರು ಅಂತ. ಅರಮನೆಯ ಸೇವಕರು ಏಕೆ ಅನೇಕ, ಏಕೆ ಅನೇಕ ಜನಗಳು ಬಂದಿದ್ದಾರೆ. ಅರಮನೆಯ ಸೇವಕರು ಏಕೆ ಅನೇಕ ಮಂದಿ ಬಂದಿದ್ದಾರೆ. ಶಿವನೇ, ಶಂಕರ, ಅರಸನ್ ಏಕೆನ್ನ ಮನೆ ಏಕೆ ಶಶಿಶೇಖರ. ಶಶಿಶೇಖರ ಅಂದ್ರೂ ಕೂಡ ಶಿವನೇ. ಅರಸನ್ ಏಕೆ ಎನ್ನ ಮನೆ ಏಕೆ ಶಶಿಶೇಖರ. ಹರಸನಾದವನು, ರಾಜನಾದವನು ಏಕೆ ಎನ್ನ ಮನೆ ಏಕೆ, ಯಾಕೆ ನನ್ನ ಮನೆಯ ಬಳಿಗೆ ಬಂದಿದ್ದಾನೆ. ಶಿವನೇ,
ಶಶಿಯನ್ನ ತಲೆಯಲ್ಲಿ ಧರಿಸಿರುವಂತಹ, ಚಂದ್ರನನ್ನ ತಲೆಯಲ್ಲಿ ಧರಿಸಿರುವಂತಹ ಶಿವನೇ, ರಾಜ ಏಕಪ್ಪ ನನ್ನ ಮನೆಯ ಬಳಿಗೆ ಬಂದಿದ್ದಾನೆ. ಅವತ್ತಿನ ಕಾಲದಲ್ಲಿ ರಾಜರು ಯಾರೂ ಕೂಡ ಯಾರೊಬ್ಬರ ಮನೆಯ ಬಳಿಗೂ ಹೋಗ್ತಿರ್ಲಿಲ್ಲ. ಯಾರನ್ನಾದ್ರೂ ಮಾತನಾಡಿಸ್ಬೇಕು, ಯಾರನ್ನಾದ್ರೂ ಭೇಟಿ ಮಾಡಬೇಕು, ಯಾರನ್ನಾದ್ರೂ ನೋಡಬೇಕು ಅಂದ್ರೆ ಅವರನ್ನೇ ನನ್ನ ಬಳಿಗೆ ಕರೆಸ್ಕೊಳ್ತಾ ಇದ್ರು. ನೀವು ಅದನ್ನ ಇತಿಹಾಸದಲ್ಲಿ ಓದ್ತೀರಿ. ಸಿಂಹಾಸನದ ಮೇಲೆ ಕುಳಿತುಕೊಂಡು ರಾಜ ಯಾರಲ್ಲಿ ಅಂದ್ರೆ 106 ಜನ ಬಂದು ನಿಂತ್ಕೊಳ್ಳೋರು. ಅಪ್ಪಣೆ ಆಗಲಿ, ಅಪ್ಪಣೆ ಆಗಲಿ, ಅಪ್ಪಣೆ ಆಗಲಿ. ಅದು ರಾಜನ ಗತ್ತದು. ಆದ್ರೆ ಇಲ್ಲಿ ಮಾದಾರಚನ ಒಬ್ಬ ಸಾಮಾನ್ಯವಾದ ವ್ಯಕ್ತಿ. ಮಾದಾರ ಚಂದ್ರನನ್ನ ತನ್ನ ಮನೆಯ ಬಳಿಗೆ ಕರೆಸಿಕೊಳ್ಬಹುದಾಗಿತ್ತು ರಾಜ. ಆದ್ರೆ ಮಾದಾರ ಚಂದ್ರ ಒಬ್ಬ ಶ್ರೇಷ್ಠನಾದ ಶಿವಭಕ್ತ ಅನ್ನುವ ಕಾರಣಕ್ಕೆ ಮಾದಾರ ಚಂದ್ರನನ್ನ ಹುಡುಕಿಕೊಂಡು ಕರಿಕಾಲ ಚೋಳ ಅವನ ಗುಡಿಸಲಿನ ಬಳಿಗೆ ಬಂದಿದ್ದಾನೆ. ಆದ್ರೆ ಈ ವಿಚಾರ ಮಾದಾರ ಚಂದ್ರನಿಗೆ ಗೊತ್ತಿಲ್ಲ. ಅದಕ್ಕೆ ಅವನ ಹೇಳ್ಕೊಡ್ತಾನೆ, ಅರಸನ್ ಏಕೆ ಎನ್ನ ಮನೆ ಏಕೆ ಶಶಿಶೇಖರ, ಅರಸನಾದವನು ಏಕೆ ನನ್ನ ಮನೆಯ ಬಳಿಗೆ ಬಂದಿದ್ದಾನೆ ಶಿವನೇ ಅಂದುಕೊಂಡು ಹೀಗೆ ತನ್ನ ಮನದಲ್ಲಿ ಅಂದ್ಕೊಳ್ತಾ ನೋಡು. ಭಕ್ತನೆಂದರಿಯದಿದ್ದೊಡಲೇಸು ಬದುಕುವೆ. ನೋಡಿ, ಇಂತಹ ಸಂದರ್ಭದಲ್ಲಿಯೂ ಮಾದಾರ ಚಂದ್ರ ತನ್ನ ಗುಪ್ತತೆಯನ್ನ ಕಾಪಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾನೆ. ಭಕ್ತನೆಂದರಿಯದಿದ್ದೊಡೆ, ಭಕ್ತ ಎಂದು ತಿಳಿಯದಿದ್ರೆ, ಭಕ್ತ ಎಂದು ಯಾರಿಗೂ ಗೊತ್ತಾಗದಿದ್ರೆ ಲೇಸು ಬದುಕುವೆ. ಲೇಸು ಅಂದ್ರೇನು? ವಚನದಲ್ಲಿ ಬಂದಿದೆಯಲ್ರಿ, ಲೇಸ ಮರೆತು ಕಷ್ಟಕ್ಕೆ ಕಡಿದಾಡುವ. ಮರ್ತು ಬಿಟ್ರಿ, ಮರ್ತು ಬಿಟ್ರಿ, ಮರ್ತು ಬಿಟ್ರಿ. ಒಳ್ಳೆಯದು, ಒಳ್ಳೆಯದು. ಭಕ್ತನೆಂದರಿಯದೆದ್ದೊಡಲೇಸು ಬದುಕುವೆ. ಭಕ್ತ ಅಂತ ಯಾರಿಗೂ ಗೊತ್ತಾಗದಿದ್ರೆ ಚೆನ್ನಾಗಿ ಬದುಕ್ತೇನೆ, ಚೆನ್ನಾಗಿರ್ತೇನೆ ನಾನು. ಮುಂದಕ್ಕೆ ಹೇಳ್ತಾರೆ, ಭಕ್ತನೆಂದರಿದ ಬಳಿಕ ಎಂತು ಬದುಕುವೆ. ಭಕ್ತನೆಂದರಿದ ಬಳಿಕ ಎಂತು ಬದುಕುವೆ. ಭಕ್ತ ಎಂದು ತಿಳಿದ ಬಳಿಕ, ಭಕ್ತ ಎಂದು ಜನಗಳಿಗೆ ಗೊತ್ತಾದ ಬಳಿಕ ನಾನು ಎಂದು ಬದುಕುವೆ. ಹೇಗೆ ಬದುಕಲಿ? ಭಕ್ತ ಎಂದು ತಿಳಿಯದಿದ್ರೆ ಚೆನ್ನಾಗಿ ಬದುಕ್ತೀನಿ. ಭಕ್ತ ಎಂದು ತಿಳಿದ ಬಳಿಕ ನಾನು ಹೇಗೆ ಬದುಕಲಿ, ಹೇಗೆ ಜೀವನವನ್ನು ಮಾಡಲಿ ಅಂತ ಕೊರಗುವುದಕ್ಕೆ ಶುರು ಮಾಡ್ತಾನೆ. ಯಾರು? ಮಾದಾರ ಚಂದ್ರ. ಹೀಗೆ ಮಾದಾರ ಚಂದ್ರ ಯೋಚಿಸುತ್ತಿರುವಾಗ, ಮಾದಾರ ಚಂದ್ರ ಹೀಗೆ ಯೋಚನೆಯನ್ನ ಮಾಡುತ್ತಿರುವಾಗ ಏನಾಯಿತು ನೋಡಿ. ಎನ್ನುತ್ತಂ ಇರಲಲ್ಲಿ ಗುಡಿಲಂ ಸುತ್ತಿ ಮುತ್ತುತೆ. ಎನ್ನುತ್ತಂ ಇರಲಲ್ಲಿ, ಎನ್ನುತ್ತ ಇರುವಾಗ ಅಲ್ಲಿ, ಎನ್ನುತ್ತಂ ಇರಲಲ್ಲಿ. ಮಾದಾರ ಚಂದ್ರನು ಈ ರೀತಿಯಾಗಿ ಅಂದುಕೊಳ್ಳುತ್ತ ಇರುವಾಗ ಅಲ್ಲಿ ಹೊರಗಿದ್ದಂತಹ ಜನ ಏನ್ ಮಾಡಿದ್ರು? ಗುಡಿಲಂ ಸುತ್ತಿ ಮುತ್ತುತೆ. ಗುಡಿಸಲ ಸುತ್ತುವರು ಹುಡುಗರು. ಆ ಗುಡಿಸಲಿ ಒಂದು ಮನೆ, ಆ ಗುಡಿಸಲನ್ನ ಸುತ್ತಿ ಮುತ್ತುತ್ತೆ. ಸುತ್ತ ಹಾಕ್ಬಿಟ್ರು, ಸುತ್ತಲೂ ನಿಂತ್ಕೊಂಡ್ಬಿಟ್ರು. ಸುತ್ತಲೂ ನಿಂತ್ಕೊಂಡು ಏನ್ ಮಾಡ್ತಿದ್ದಾರೆ ನೋಡಿ. ತನಗೆ ಜಯ ಜಿಯ ಎನ್ನುತ್ತೆ, ಕೈ ಮುಗಿಯುತ್ತೆ. ತನಗೆ ಜನ ತನ್ನಲ್ಲೇ. ಈಗ
ತಿರುಪತಿ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಬೆಟ್ಟ ಹತ್ಬೇಕಾದ್ರೆ ಗೋವಿಂದ ಗೋವಿಂದ ಅಂತ ಅವ್ರ ಕೃಷ್ಣ ಬಂದಾಗ ಅವ್ರನ್ನ ಹೇಳ್ಕೊಳಂತಿರ್ತಾರೆ ನೋಡಿ. ಹಾಗೆ ತನಗೆ ತಂತ್ರದಲ್ಲೇ ಜಯ ಜೈಕಾರ, ಮಾದಾರ ಚಂದನಿಗೆ ಜೈ, ಮಾದಾರ ಚಂದನಿಗೆ ಜೈ. ಇನ್ನೊಂದು ಕಡೆ ಜಿಯಾ, ಏನು ಜಿಯಾ ಅಂದ್ರೆ ಒಡೆಯ, ಮೊದಲೇ ಬಂದಿದೆ ಒಡೆಯ, ಮಾದಾರ ಚಂದನನ್ನ ಒಡೆಯ ಅಂತ ಕರೀತಿದ್ದಾರೆ. ಕೈ ಮುಗಿಯುತ್ತಾ ನಿಂತಿದ್ದಾರೆ. ಕೈಯನ್ನ ಮುಗಿಯುತ್ತೆ, ಕೈಯನ್ನ ಮುಗಿತಾ ನಿಂತ್ಕೊಂಡಿದ್ದಾರೆ. ಇರೇ ಹೀಗಿರುವಾಗ ಚೋಳರಾಜನು ಅತಿ ಭಕ್ತಿಯಿಂದ ಬರುತ್ತಿದ್ದ. ಮಾದಾರ ಚೆನ್ನ ಇನ್ನು ಎಷ್ಟೊತ್ತು ಒಳಗೆ ಇರುವುದಕ್ಕೆ ಸಾಧ್ಯ? ಏನು ನಡೆಯುತ್ತಿದೆ ಅನ್ನುವುದನ್ನಾದ್ರೂ ನೋಡೋದಕ್ಕೆ ಹೊರಗೆ ಬರಬೇಕಲ್ಲ. ಈಗ ಹೊರಗೆ ಬರ್ತಾ ಇದ್ದಾನೆ ಮಾದಾರ ಚೆನ್ನ. ದೂರದಿಂದಲೇ ರಾಗ ನೋಡ್ತಾ ಇದ್ದ. ಇದೇ ಹೀಗಿರುವಾಗ ಚೋಳರಾಜನು ಅತಿ ಭಕ್ತಿಯಿಂದ ಬರುತ್ತಿದ್ದ. ಅತ್ಯಂತ ಭಕ್ತಿಯಿಂದ ಬರುತ್ತಿದ್ದಂತಹ ನರರೇ ಸಮ್ಯಜ್ಞಾನಿ. ನರ ಅಂದ್ರೆ ಮನುಷ್ಯರಲ್ಲಿಯೇ ಸಮ್ಯಜ್ಞಾನಿ, ಸಂಪೂರ್ಣ ಜ್ಞಾನಿ ಅಂತ. ಮನುಷ್ಯರಲ್ಲಿಯೇ ಸಂಪೂರ್ಣ ಜ್ಞಾನಿಯಾದಂತಹ ಸತ್ಯನಿಧಿ. ನಿಧಿ ಅಂದರೆ ಸಂಪತ್ತು. ಸತ್ಯವನ್ನೇ ಸಂಪತ್ತನ್ನಾಗಿ ಒಳಗೊಂಡಿರುವಂತಹ ಮಾದಾರ ಚೆನ್ನ ಬರುತ್ತಿದ್ದಾನೆ. ಸತ್ಯವನ್ನೇ ಸಂಪತ್ತನ್ನಾಗಿ ಒಳಗೊಂಡಿರುವ, ಮನುಷ್ಯರಲ್ಲೇ ಸಂಪೂರ್ಣ ಜ್ಞಾನಿಯಾಗಿರುವಂತಹ ಮಾದಾರ ಚೆನ್ನನು ಬರುತ್ತಿದ್ದ. ಅತ್ಯಂತ ಭಕ್ತಿಯಿಂದ ಬರ್ತಿದ್ದಾನೆ. ಹೀಗೆ ಬರುತ್ತಿರುವಂತಹ ಮಾದಾರ ಚೆನ್ನನನ್ನ ಚೋಳರಾಜ ನೋಡಿ ಏನ್ ಹೇಳಿದ? ಆ ಕಡೆಯಿಂದ ಚೆನ್ನ ಬರ್ತಿದ್ದಾನೆ, ಈ ಕಡೆಯಿಂದ ಬರುತ್ತಿರುವುದರ ಚೋಳ ನೋಡಿದ ತಕ್ಷಣವೇ ಕಲಿಕಾಲ ಚೋಳ ಏನ್ ಮಾಡ್ದ ನೋಡಿ, ಮುಂದಿನ ಸಾಲದಲ್ಲಿ ಗಳಗಳನೆ ನಡೆತಂದು ಚೆನ್ನಯ್ಯನ ಕಂಡು. ಯಾವಾಗ ಚೆನ್ನನನ್ನು ದೂರದಿಂದಲೇ ನೋಡಿದ ಕಲಿಕಾಲ ಚೋಳ, ಗಳಗಳನೆ ನಡೆತಂದು ಬೇಗನೆ ನಡೆದುಕೊಂಡು ಬಂದು ಚೆನ್ನಯ್ಯನ ಕಂಡು, ಮಾದಾರ ಚೆನ್ನಯ್ಯನನ್ನ ನೋಡಿ ಏನ್ ಮಾಡಲ್ಲ? ಅಷ್ಟೇ ಅಲ್ಲ, ಗುಡಿಸಲೆಲ್ಲ ಸುತ್ತುವರೆದಿದ್ರಲ್ಲ ಜನ. ಯಾವಾಗ ಚೆನ್ನಯ್ಯ ಹೊರಗೆ ಬಂದು ಆವಾಗ ಇಡೀ ಪರಿವಾರ ಚೆನ್ನನನ್ನು ಸುತ್ತುವರೆದು ಬಳಸಿ ಗಣಪದವಿ ಬಳಸಿ. ಗಣಪದವಿ ಅಂದ್ರೆ ಶಿವಭಕ್ತರು ಅಂತ. ಶಿವಭಕ್ತರು ಮಾದಾರ ಚೆನ್ನಯ್ಯನನ್ನ ಬಳಸಿ ಬಂದಳಸಿದ್ದನಂ ಕಂಡು, ಶಿವಭಕ್ತರ ಸಮೂಹವೇ ಮಾದಾರ ಚೆನ್ನಯ್ಯನನ್ನ ಸುತ್ತುವರೆದು ನಿಂತ್ಕೊಂಡ್ಬಿಟ್ಟು. ಶಿವಭಕ್ತರ ಸಮೂಹ ಮಾದಾರ ಚೆನ್ನಯ್ಯನನ್ನ ಬಳಸಿ ನಿಂತಿರುವುದನ್ನ ಕಂಡು ಇವನೇನು ಮಾಡ್ದ? ಕರಿಕಾಲ ಚೋಳ ನೋಡಿ, ಇವನೊಬ್ಬ ರಾಜ. ಕರಿಕಾಲ ಚೋಳನ ಆಸ್ಥಾನದಲ್ಲಿ ಕುದುರೆಗೆ ಹುಲ್ಲು ತರುವ ಕಾಯಕವನ್ನು ಮಾಡುತ್ತಿದ್ದವನು ಮಾದಾರ ಚೆನ್ನ. ಕರಿಕಾಲ ಚೋಳ ಒಬ್ಬ ರಾಜ. ಚೆನ್ನಯ್ಯನನ್ನು ನೋಡಿದ ತಕ್ಷಣ ಕರಿಕಾಲ ಚೋಳ ಏನ್ ಮಾಡ್ದ ನೋಡಿ, ಇಳುಪಿದಂ ಸರ್ವಾಂಗಮಂ ಚೆನ್ನದ ಅಂಗ್ರಿಯೊಳು. ಅಂಗ್ರಿ
ಕರಿಕಾಲ ಚೋಳ ಏನ್ ಮಾಡ್ದ, ಇಳುಪಿದಂ ಸರ್ವಾಂಗಮಂ, ಸರ್ವ ಅಂಗವನ್ನೂ ಇಳಿಸಿದನಂತೆ. ಎಲ್ಲಿಗೆ? ಚಂದನ ಪಾದದ ಮೇಲೆ ಅಂತ. ಅಂದ್ರೆ ಅದರ ಅರ್ಥ, ಚಂದನ ಪಾದಕ್ಕೆ ಕರಿಕಾಲ ಚೋಳ ಅಡ್ಬಿದ್ಬಿಟ್ಟ, ನಮಸ್ಕರಿಸಿದ. ಯಾವಾಗ ನಮಸ್ಕರಿಸುವುದಕ್ಕೆ ತಲೆಯನ್ನ ಭಾಗಿಸಿದರೋ, ರಾಜರು ಯಾವತ್ತೂ ಕೂಡ ಇನ್ನೊಬ್ಬರಿಗೆ ತಲೆಯನ್ನು ಸ್ವಲ್ಪವೂ ಬಗ್ಸೋದಿಲ್ಲ, ಯಾವಾಗಲೂ ತಲೆ ಎತ್ತಿ ಬದುಕುವವರು. ಆದರೆ ಆ ರಾಜ ಈಗ ಏನ್ ಮಾಡಿದ್ದಾನೆ? ಚೆನ್ನಯ್ಯನ ಪಾದಕ್ಕೆ ನಮಸ್ಕಾರವನ್ನು ಮಾಡ್ತಿದ್ದಾನೆ. ಚೆನ್ನಯ್ಯನ ಪಾದಕ್ಕೆ ನಮಸ್ಕಾರ ಮಾಡ್ತಾ ಇರೋದ್ರಿಂದ ಕರಿಕಾಲ ಚೋಳನ ತಲೆಯಲ್ಲಿರುವಂತಹ ಕಿರೀಟ ಏನ್ ಮಾಡ್ತಾ ಇದೆ? ಪಾದ ಸ್ಪರ್ಶವನ್ನ ಮಾಡ್ತಾ ಇದೆ. ಕರಿಕಾಲ ಚೋಳನ ಕಿರೀಟ ಪಾದಾರ ಚಂದನ ಪಾದವನ್ನ ಸ್ಪರ್ಶಿಸ್ತಾ ಇದೆ. ಅದರ ಮುಂದಿನ ಸಾಲಲ್ಲಿ ಹೇಳ್ತಾರೆ, ತೊಳ ತೊಳಗೆ ಮುಕುಟ ಮಣಿಕಾಂತಿ ಪದ ಭೂಮಿಯೊಳು. ತೊಳ ತೊಳಗೆ ಹೊಳೆ ಹೊಳೆಯುತ್ತಿರುವಂತಹ ಮುಕುಟ ಮಣಿಕಾಂತಿ, ಮುಕುಟ ಕಿರೀಟ, ಕಿರೀಟದಲ್ಲಿರುವ ಮಣಿಯ ಕಾಂತಿಯು, ಹೊಳೆ ಹೊಳೆಯುತ್ತಿರುವಂತಹ ಕಿರೀಟದಲ್ಲಿರುವಂತಹ ಮಣಿಯ ತೇಜಸ್ಸು ಕ್ಷಣಾರ್ಧದಲ್ಲಿ ಪದಭೂಮಿಯೊಳು, ಪಾದ ಇರುವಂತಹ ಭೂಮಿಯನ್ನ ಸ್ಪರ್ಶಿಸುವಂತೆ. ಕಿರೀಟವನ್ನು ಯಾವತ್ತೂ ನೆಲಕ್ಕೆ ತಾಕ್ಸೋದಿಲ್ಲ ರಾಜರು. ಆದರೆ ಮಾದಾರ ಚಂದನನ್ನು ನೋಡಿದ ತಕ್ಷಣ ಹೊಳೆಯುತ್ತಿರುವಂತಹ ಕರಿಕಾಲ ಚೋಳದ ಕಿರೀಟದ ಮಣಿಯ ಕಾಂತಿ ಪದಭೂಮಿಯೊಳು, ಮಾದಾರ ಚಂದನ ಪಾದವಿರುವಂತಹ ಭೂಮಿಯಲ್ಲಿ ಸ್ಪರ್ಶಿಸಿತು. ಆಗ ಕರಿಕಾಲ ಚೋಳ ಏನ್ ಮಾಡಿದ ನೋಡಿ, ಪಾದರಜಮಂ ಕಣ್ಗೊಳಗೊತ್ತಿ ದಣಿಗುತ್ತಿರೆ. ಪಾದರಜಮಂ, ರಜ, ರಜ ಅಂದ್ರೆ ನಿಮ್ಮಲ್ಲಿ ನೀವಲ್ಲ, ಹಳಗನ್ನಡದಲ್ಲಿ ರಜಾ ಅಂತ ಹೇಳಿದ್ರೆ ಧೂಳು ಅಂತ ಅರ್ಥ. ಪಾದರಜಮಂ ಕಣ್ಗೊಳಗೊತ್ತಿ, ಯಾರು? ಕರಿಕಾಲ ಚೋಳ. ಮಾದಾರ ಚನ್ನನ ಪಾದದಲ್ಲಿರುವಂತಹ ಧೂಳನ್ನ ಕಣ್ಗಳೊಳಗೊತ್ತಿ, ಕಣ್ಣಿಗೆ ಒತ್ತಿಕೊಂಡು ನಮಸ್ಕರಿಸಿಕೊಂಡು ದಣಿವುತ್ತೀರೆ, ಆಯಾಸ ಪಡ್ತಿದ್ದಾರೆ. ಯಾವತ್ತೂ ರಾಜ ತಲೆ ತಗ್ಗಿಸಿದ್ದಿಲ್ಲ, ಬಗ್ಗಿದ್ದಿಲ್ಲ, ತಲೆ ಬಾಗಿದ್ದಿಲ್ಲ. ಇವತ್ತು ಮಾದಾರ ಚಂದನ ಮುಂದೆ ತಲೆ ಬಾಗಿಸಿ ನಿಂತಿದ್ದಾನೆ, ತಲೆ ತಗ್ಗಿಸಿ ನಿಂತಿದ್ದಾನೆ. ಮಾದಾರ ಚಂದನ ಪಾದದ ಧೂಳನ್ನ ಕಣ್ಣಿಗೊತ್ತಿಕೊಂಡು ನಮಸ್ಕರಿಸಿ ಆಯಾಸ ಪಡ್ತಿದ್ದಾನೆ. ಅಷ್ಟೇ ಅಲ್ಲ, ಪಾದಮಂ ಬಲ್ವಿಡಿದು ಬಿಡಲೆಂದು ಬೆಳಗುತ್ತಿರೆ. ಕರಿಕಾಲ ಚೋಳ ಏನ್ ಮಾಡ್ತಿದ್ದ ನೋಡಿ, ಪಾದಮಂ ಬಲ್ವಿಡಿದು, ಬಲವಾಗಿ ಪಾದವನ್ನ ಹಿಡಿದುಕೊಂಡು, ಯಾವ ಪಾದ? ಮಾದಾರ ಪಾದವನ್ನ ಕರಿಕಾಲ ಚೋಳ ಬಲವಾಗಿ ಹಿಡಿದುಕೊಂಡು ಏನ್ ಮಾಡ್ತಿದ್ದಾನೆ? ಬಿಡಲೆಂದು ಬೆಳಗುತ್ತಿರೆ. ಬಿಡಲೆಂದು ಹೆಣಗುತ್ತಿರೆ. ಹೆಣಗುದು ನಿಮಗೆ ಹಳ್ಳಿಯ ಪದಗಳ ಪರಿಚಯವೇ ಇಲ್ಲ ಕಣ್ರಿ. ನಿಮಗೆ ಇವತ್ತು ಹಳ್ಳಿಗಳ ಕಡೆ ಎಷ್ಟು ಸರಿ ಬಳಸ್ತಾರೆ? ಪೇ ಪೇ, ಪಕಾರ ಹಕಾರ, ಹೆಣಗು ಹೆಣಗು. ಹೆಣಗಾಡೋದು ಅಂದ್ರೆ ಕಷ್ಟಪಡೋದು ಅಂತ. ಇವೆಲ್ಲ ಹಳ್ಳಿ ಶಬ್ದಗಳವೆ, ಆಡು ಭಾಷೆಗಳವೆಲ್ಲ ಅಲ್ರಿ. ಹೆಣಗು ಅನ್ನೋ ಶಬ್ದವನ್ನು ಎಷ್ಟು ಸರಿ ಕೇಳಿರ್ಲಿ ನೀವು ಮನೆಯಲ್ಲಿ? ಕೇಳಿರ್ಲಿ? ನಿಮ್ಮ ಕಡೆ ಉತ್ತರ ಕರ್ನಾಟಕ ಕಡೆ ಹೇಳೋದ್ರಲ್ಲಿ ಈ ಕಡೆ ಜಾಸ್ತಿ. ದಕ್ಷಿಣದ ಬರೋದು ನಿಮ್ಮ ಮನೇಲಿ ಮಾತಾಡಿದ್ರೆ ಪದನ
ಖಂಡಿತ ಇದು ತುಂಬಾ ಯೂನಿವರ್ಸಲ್ ಆದಂತಹ ಜನಗಳ ಆಡು ಭಾಷೆಯಲ್ಲಿರುವಂತಹ ಪದ. ಎಡಗಾಳೋದು ಅಂದ್ರೆ ಕಷ್ಟಪಡೋದು ಅಂತ. ನಿನ್ನ ಕಟ್ಕೊಂಡು ಎಣಿಗೆ ಸಾಕಾಗುತ್ತೆ ಅಂತ ಯಾಕಾದ್ರೂ ಹೇಳ್ತಾರ. ಮಕ್ಕಳುಗಳಿಗೆ ಬೈತಾರೆ ಅಪ್ಪ ಅಂದ್ರೆ ಏನ್ ನಿನ್ ಕಟ್ಕೊಂಡು ಎಡಗಾಡ್ಬಿಟ್ಟು ಸಾಯ್ಬೇಕಲ್ಲ ಅಂತ. ಬಟ್ ಜನರಲ್ ಪದ ಅದು, ನೀವು ಕೇಳಿಲ್ಲ ಅಂತ ನಮ್ಗೆ ಆಶ್ಚರ್ಯ ಆಗುತ್ತೆ. ನಮ್ಮ ಕಡೆ ಅಂತೂ ಅದು ತುಂಬಾ ಬಳಸ್ತಾರೆ. ಜ್ಞಾನ ಕಡೆ, ಸೌತ್ ಕಡೆ, ದಕ್ಷಿಣ ಕರ್ನಾಟಕ ಕಡೆ ಹಾಗೆ. ಓಕೆ, ಬೇಕಾದ್ರೆ ಕೇಳಿ ಬೇಕಾದ್ರೆ, ಅಮ್ಮ ನೀನು ಯಾವತ್ತಾರು ಹಿಂಗೆ ಅಂದಿದ್ದ ನಮ್ಮ ಅಪ್ಪನಿಗೆ ಹೇಳಿಲ್ಲ. ಅಯ್ಯೋ ಬಿಡಮ್ಮ ಬೇಕಾದ್ರೆ ಹೇಳಿಲ್ಲ ಅಂತ ಕೇಳಿ, ಊರ್ಬೋದಾಗ ಕೇಳಿರ್ಬೇಕಾದ್ರೆ ಅಯ್ಯೋ ಎಷ್ಟು ಸಾರಿ ಹೇಳಿದ್ದೀರ ಬಿಡಮ್ಮ ನಿನ್ಗೆ ಯಾಕಂದ್ರೆ ಬನ್ನಿ. ಪಾದಮಂ ಬಲ್ವಿಡಿದು ಬಿಡೆನೆಂದು ಬೆಡಗುತ್ತಿದೆ. ಪಾದಾರ ಚೆನ್ನನ ಪಾದವನ್ನ ಬಿಗಿಯಾಗಿ ಹಿಡಿದುಕೊಂಡು ಪಾದವನ್ನ ಬಿಡುವುದಿಲ್ಲ ಎಂದು ಕಷ್ಟಪಡುತ್ತಿರುವಾಗ ಪಾದಾರ ಚೆನ್ನ ಇದೆಲ್ಲವನ್ನ ನೋಡ್ತಿದ್ದಾರೆ. ಈಗ ನೀವು ಹಿಂದಿನ ಕಾಲದ ಜಾತಿ ಪದ್ಧತಿಗೆ ಹೋಗ್ರಿ. ನೀವು ಇಲ್ಲಿ ಮಾದಾರ ಚೆನ್ನ ಮಾದಾರ ಜಾತಿಯಲ್ಲಿ ಹುಟ್ಟಿದ ಕಾರಣದಿಂದಾಗಿ ಅವನೊಬ್ಬ ಕೆಳಜಾತಿಯವನು. ಕಲಿಕಾಲ ಚೋಳ ರಾಜನಾಗಿರುವುದರಿಂದ ಅವನೊಬ್ಬ ಮೇಲ್ಜಾತಿಯವನು. ಯಾವತ್ತೂ ಮೇಲ್ಜಾತಿಯವರು ಕೆಳಜಾತಿಯವರನ್ನ ಮುಟ್ಟಿಸಿಕೊಳ್ತಿರ್ಲಿಲ್ಲ. ಇತಿಹಾಸದಲ್ಲಿ ಇದನ್ನು ಓದಿದಿರಲ್ವಾ? ಮುಟ್ಟಿಸಿಕೊಳ್ತಿರ್ಲಿಲ್ಲ. ಅಂತಹ ಒಬ್ಬ ರಾಜ ಇಲ್ಲಿ ಮಾದಾರ ಚೆನ್ನನ ಪಾದವನ್ನ ಬಿಗಿಯಾಗಿ ಹಿಡಿದುಕೊಂಡು ಬಿಡೋದಿಲ್ಲ ಅಂತ ಒದ್ದಾಡ್ತಿದ್ದಾರೆ. ಅತ್ತ ಮಾದಾರ ಚೆನ್ನ ಪಾದಗಳನ್ನು ಬಿಡಿಸಿಕೊಳ್ಳುವುದಕ್ಕೆ ಕಷ್ಟಪಡ್ತಿದ್ದಾನೆ. ಇವರು ಬಿಡೋದಿಲ್ಲ ಅಂತ ಬಿಗಿಯಾಗಿ ಹಿಡ್ಕೊಂಡಿದ್ದಾರೆ. ಮಾದಾರ ಚೆನ್ನನಿಗೆ ಇದ್ಯಾವುದು ಗೊತ್ತಿಲ್ಲ, ಯಾಕೆ ಕಲಿಕಾಲ ಚೋಳ ಬಂದು ನನ್ನ ಕಾಲಲ್ಲಿ ಹಿಡ್ಕೊಂಡಿದ್ದಾನೆ ಅಂತ. ಯಾಕೆ ಹಿಡ್ಕೊಂಡಿದ್ದೀನಿ ಅನ್ನೋದು ಕಲಿಕಾಲ ಚೋಳನಿಗೆ ಮಾತ್ರ ಗೊತ್ತು. ಅವನೊಬ್ಬ ಶ್ರೇಷ್ಠನಾದ ಶಿವಭಕ್ತ ಅಂತ. ಆದ್ರೆ ಕಲಿಕಾಲ ಚೋಳ ಯಾಕೆ ಕಾಲನ್ನು ಹಿಡ್ಕೊಂಡಿದ್ದಾನೆ ಅನ್ನೋದು ಮಾದಾರ ಚೆನ್ನನಿಗೆ ಗೊತ್ತಿಲ್ಲ. ಅದಕ್ಕೆ ಮಾದಾರ ಚೆನ್ನ ಕಲಿಕಾಲ ಚೋಳನಿಗೆ ಹೇಳ್ತಾನೆ ನೋಡಿ, ಏನಯ್ಯ ಚೋಳನ್ ರೂಪ ನೀನಿಂತು ಬಪ್ಪರೆ. ಏನಯ್ಯ ಚೋಳನ್ ರೂಪ ರಾಜ. ಏನಯ್ಯ ಚೋಳ ರಾಜ ನೀನಿಂತು ಬಪ್ಪರೆ. ನೀನು ಹೀಗೆ ಬರುವುದು ಸರಿ ಏನಯ್ಯ, ನೀನು ಹೀಗೆ ಬರುವುದು ಸರಿಯಲ್ಲ. ಅಂದ್ರೆ ನೀನು ಹೇಳಿ ಕಳುಹಿಸಿದ್ದರೆ ನಾನೇ ನಿನ್ನ ಬಳಿಗೆ ಬರ್ತಾ ಇದ್ದೆ. ಆದ್ರೆ ನೀನು ಹೀಗೆ ನನ್ನ ಬಳಿಗೆ ಬರುವುದು ಸರಿಯಲ್ಲ. ಭಾನುಕುಲದರ್ಪಣನೆ ನೀನಿಂತು ಮಾಡ್ಬರೆ. ಭಾನುಕುಲದರ್ಪಣ, ಭಾನು ಸೂರ್ಯ ವಂಶದ ಬಿಂಬವೇ ದರ್ಪಣ. ದರ್ಪಣ ಅಂದ್ರೆ ಕನ್ನಡಿ, ದರ್ಪಣ ಕನ್ನಡಿ. ಅದೇ ರೀತಿಯಲ್ಲಿ ತರ್ಪಣ ಅಂದ್ರೆ ಜಲಾಂಜಲಿ ಎಳನೀರು ಬಿಡೋದು. ಅರ್ಥವನ್ನ ಬರೆಯೋದಕ್ಕೆ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ತುಂಬಾ ಸರಿ ಕನ್ಫ್ಯೂಸ್ ಆಗುತ್ತೆ. ಓಕೆ, ಭಾನುಕುಲ ದರ್ಪಣನೆ ಸೂರ್ಯ ವಂಶದ ಪ್ರತಿಬಿಂಬವೇ ನೀನಿಂದು ಮಾಡ್ಬರೆ. ನೀನು ಹೀಗೆ ಮಾಡುವುದು ಸರಿಯೇನೆಯ? ನೀನು ಹೀಗೆ ಮಾಡುವುದು ಸರಿಯಲ್ಲ. ಎನ್ನ ಕುಲಮಂ ನೋಡದೆ ತರ್ಪರೆ ಚೋಳ. ಎನ್ನ ಕುಲಮಂ ನೋಡದೆ ತರ್ಪರೆ ಚೋಳ. ನನ್ನ ಕುಲವನ್ನ ಜಾತಿಯನ್ನ ನೋಡದೆ ನನ್ನ ಬಳಿಗೆ ಬರುತ್ತಾನೆ ರಾಜ.
ನಿನಗೆ ಬಹುಶಃ ನನ್ನ ಜಾತಿ ಗೊತ್ತಿಲ್ಲ ಅಂತ ಅನ್ಸುತ್ತೆ. ನನ್ನ ಜಾತಿ ಗೊತ್ತಿದ್ರೆ ನೀನು ನನ್ನ ಬಳಿಗೆ ಬರುವಂತಹ ಧೈರ್ಯವನ್ನ ಕೆಲಸವನ್ನು ನೀವು ಮಾಡ್ತಿರ್ಲಿಲ್ಲ. ನನ್ನ ಜಾತಿಯನ್ನ ತಿಳಿಯದೆ ಹೀಗೆ ನನ್ನ ಬಳಿಗೆ ಬರುವುದು ಸರಿಯಲ್ಲ. ಎನ್ನ ಜಾತಿಯನ್ನರಿಯದೆ ಇಂತು ಮಾಡ್ತಾರೆ ಚೋಳ. ನನ್ನ ಜಾತಿಯನ್ನು ತಿಳಿಯದೆ ನೀನು ಹೀಗೆ ಮಾಡದೆ, ಹೀಗೆ ಮಾಡುವುದು ಸರಿಯೇ? ನನ್ನ ಕುಲವನ್ನ ನೋಡದೆ ನನ್ನ ಬಳಿಗೆ ಬರುವುದು ಸರಿಯಲ್ಲ. ನನ್ನ ಜಾತಿಯನ್ನ ತಿಳಿಯದೆ ಹೀಗೆ ಮಾಡುವುದು ಕೂಡ ಸರಿಯಲ್ಲ. ಹೀಗೆ ಮಾಡಿರುವುದು ಸರಿಯಲ್ಲ ಅಂತ ಮಹದಾರ ಚೆನ್ನ ಕರಿಕಾರ ಚೋಳನನ್ನ ಕುರಿತು ಹೀಗೆ ಮಾತನಾಡ್ತಾರೆ. ಕರಿಕಾರ ಚೋಳನನ್ನ ಕುರಿತು ಹೀಗೆ ಮಾತನಾಡಿದಾಗ ಕರಿಕಾರ ಚೋಳ ಒಂದು ಮಾತನ್ನು ಹೇಳ್ತಾರೆ. ಏನೇ ಎಂದು ಮಾದಾರ ಚೆನ್ನನು ಹೇಳಿದಾಗ ಏನ್ ಹೇಳ್ತಾರೆ? ದೇವದೇವರೊಲಿದನ ಕುಲವೇ ಸತ್ಕುಲ. ನಾವು ಮನುಷ್ಯರು ನಿರ್ಮಿಸಿಕೊಂಡಿರುವಂತಹ ಜಾತಿಯಲ್ಲ ಕಣಪ್ಪ. ದೇವದೇವರೊಲಿದನ ಕುಲವೇ ಸತ್ಕುಲ. ಯಾರನ್ನ ಆ ದೇವರು ಒಲಿದಿರುತ್ತಾನೋ, ದೇವರು ಒಲಿದಿರುವವನ ಜಾತಿಯೇ ಶ್ರೇಷ್ಠವಾದಂತಹ ಜಾತಿ. ನಾವು ಮಾಡಿಕೊಂಡಿರುವಂತಹ ಮೇಲ್ಜಾತಿ ಕೆಳಜಾತಿ ಎನ್ನುವುದು ಯಾವುದೂ ಅಲ್ಲ. ನಿಜವಾಗಿ ನಾವು ಮಾಡಿಕೊಂಡಿರುವುದು ಯಾವುದೂ ಜಾತಿ ಅಲ್ಲ. ಯಾರನ್ನ ದೇವರು ಒಲಿಯುತ್ತಾನೋ, ಯಾರನ್ನ ದೇವರು ಒಲಿದಿರುತ್ತಾರೋ ಅವರ ಜಾತಿಯೇ ಸತ್ಕುಲ, ಶ್ರೇಷ್ಠವಾದ ಒಳ್ಳೆಯ ಕುಲ ಎಂದು ಜಾತಿಯನ್ನ ಕುರಿತಾದಂತಹ ಒಂದು ವ್ಯಾಖ್ಯಾನವನ್ನ ಹರಿಹರನಲ್ಲಿ ನಮಗೆ ಕೊಡ್ತಾನೆ. ಅಲ್ಲಿಗೆ ನಿಲ್ಲಿಸ್ಕೊಳ್ಳೋಣ. ಓಕೆ.